ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನೀರು ಉಳಿಸಿ ನೆಲದ ಋಣ ತೀರಿಸಿ ಅನ್ನುವಂಥ ವಿಶೇಷ ಅಭಿಯಾನವನ್ನು ಸುದ್ದಿ ಒನ್ ಕನ್ನಡದವರು ಪ್ರಾರಂಭ ಮಾಡಿದ್ದಾರೆ. ನೀರು ತುಂಬ ಅಮೂಲ್ಯವಾಗಿರುವಂತಹ ಸಂಪತ್ತು. ದೇವರು ಕೊಟ್ಟಿರುವಂತಹ ಶ್ರೇಷ್ಠ ವರ ಅದು ನೀರು ಅನ್ನುವಂಥದ್ದು. ಇವತ್ತು ನೀರನ್ನು ನಾವು ತುಂಬ ಹಾಳು ಮಾಡ್ತಾ ಇದ್ದೀವಿ. ನೀರಿನ ಬಗ್ಗೆ ನಮಗೆ ಎಷ್ಟು ಕಾಳಜಿ ಇಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ, ಎಲ್ಲೆಲ್ಲಿ ಎಷ್ಟೆಷ್ಟು ಹಾಳಾಗ್ತಾ ಇದೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಓಣಿಯ ಒಳಗೆ ನಾವು ನಡ್ಕೊಂಡು ಹೋದ್ರೆ ಸಾಕು, ಅಲ್ಲಿ ನಗರಸಭೆಯವರು ನೀರು ಬಿಟ್ಟಿರ್ತಾರೆ, ಅಲ್ಲಿ ನೆಲ್ಲಿ ಸಹ ಇರೋದಿಲ್ಲ ಅದನ್ನು ಬಂದ್ ಮಾಡಲಿಕ್ಕೆ. ಹಾಗೆ ನೀರು ಪೋಲ್ ಆಗ್ತಾನೇ ಇರುತ್ತೆ. ಆಮೇಲೆ ಸಾಕಷ್ಟು ಬಾರಿ ನೀರನ್ನು ಹಾಳು ಮಾಡ್ತಾಯಿದ್ದೀವಿ. ದಯವಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ನಾವು ಎಲ್ಲರಲ್ಲಿನೂ ಕೈ ಮುಗಿದು ಕೇಳ್ಕೊಳ್ತೀವಿ, ನಾವು ಮುಂದಿನ ಜನಾಂಗಕ್ಕೆ ನಾವು ಹಣವನ್ನು ಅಥವಾ ಆಸ್ತಿಯನ್ನು ಅವರಿಗೆ ಆಸ್ತಿ ಮಾಡಿ ಹೋಗೋದು ಅವಶ್ಯಕತೆ ಇಲ್ಲ. ಅದರಲ್ಲಿಯೂ ಬಹಳ ಮುಖ್ಯವಾಗಿರುವಂತಹ ನೀರನ್ನು ಉಳಿಸಿಕೊಟ್ಟು ಹೋಗಬೇಕಾಗಿದೆ. ಇವತ್ತೇನೋ ನಮಗೆ ಬಳಸಲಿಕ್ಕೆ ಕುಡಿಲಿಕ್ಕೆ ನೀರಿದೆ, ಆದರೆ ಒಳ್ಳೆ ಶುದ್ಧ ಕುಡಿಯುವ ನೀರು ಬೇಕು ಅಂದರೆ ಕನಿಷ್ಠ 10 ರೂಪಾಯಿ ಕೊಡಬೇಕು. ಇವತ್ತು ಬೇಸಿಗೆ ಬಂದರೆ ಸಾಕು, ನೀರಿನ ಸಮಸ್ಯೆ ಪ್ರಾರಂಭ ಆಗುತ್ತೆ. ಅದು ಎಷ್ಟು ಯಾವ ರೀತಿ ತೊಂದರೆ ಇದೆ ಅಂದರೆ ಅದು ಹೇಳಲಿಕ್ಕೇ ಅಸಾಧ್ಯವಾಗಿರುವಂತಹದ್ದು. ಹಾಗಾಗಿ ಎಲ್ಲರೂ ಇವತ್ತು ನೀರನ್ನು ಉಳಿಸ್ತೀವಿ ಅನ್ನುವಂತಹ ಸಂಕಲ್ಪವನ್ನು ಮಾಡಬೇಕು. ಆದಷ್ಟು ನೀರನ್ನು ಮಿತ ಬಳಕೆಯನ್ನಾಗಿ ನಾವು ಮಾಡಬೇಕು. ನೀರೈತೆ ಅಂಥೇಳಿ ಭಾಳಷ್ಟು ಸ್ನಾನ ಮಾಡಿ ವೇಸ್ಟ್ ಮಾಡೋವಂಥದ್ದು ಇರ್ಬೋದು, ಅಥವಾ ಇನ್ನೆಲ್ಲೋ ಸುಮ್ಮನೆ ವ್ಯರ್ಥವಾಗಿ ಹರಿಲಿಕ್ಕೆ ಬಿಡೋದು. ಬೇಗ ಟ್ಯಾಂಕ್ ತುಂಬ್ಸೋಕ್ಕಿಟ್ಟಿರ್ತೀರಿ. ಈಗೆಲ್ಲ ಮನೆಗಳಿಗೆ ನೆಲ್ಲಿ ಬಂದಿದ್ದರಿಂದ ಈಗ ನೀರಿನ ಮಿತವಾಗಿ ಬಳಸಬೇಕು ಅನ್ನುವಂತಹ ಪ್ರಮಾಣ ಅರಿವು ಯಾರಲ್ಲಿನೂ ಇಲ್ಲ. ಮೊದಲು ನೀರು ತರಬೇಕಿತ್ತಂದರೆ ನಲ್ಲಿ ನೀರಿಗೆ ಹೋಗಿ ಕೊಡವನ್ನು ಹಿಡ್ಕೊಂಡು ಹೋಗಿ ತರಬೇಕಿತ್ತಿಲ್ಲ, ಬಾವಿಗೆ ಹೋಗಿ ಬಾವಿ ಸೇದಿ ನೀರನ್ನು ತರುವಂಥ ಪದ್ಧತಿ ಇತ್ತು. ಯಾವಾಗಿದು ಬೋರ್ವೆಲ್ ವ್ಯವಸ್ಥೆ ಬಂತೋ, ಎಲ್ಲರ ಮನೆಗೂ ನೀರಿನ ಟ್ಯಾಂಕ್ ಬಂತೋ, ಈಗ ಅದರ ಬಗ್ಗೆ ಒಂದು ಸ್ವಲ್ಪ ಅರಿವು ಕಮ್ಮಿಯಾಗಿದೆ. ನೀರಿನ ಒಂದು ಪ್ರಮಾಣವನ್ನು ಬಳಸುವಂತಹ ನಿಟ್ಟಿನಲ್ಲಿ ಮಾನವ ಮೈ ಮರೆತಿದ್ದಾನೆ. ಹಾಗಾಗಿ ನಾವೆಲ್ಲರೂ ಮುಂದಿನ ಜನಾಂಗಕ್ಕೆ ಕೊಡುವಂತಹ ಅತ್ಯಮೂಲ್ಯ ಸಂಪತ್ತು ಅಂತಂದರೆ ಅದು ಪ್ರಕೃತಿ. ಒಂದು ಒಳ್ಳೆಯ ಪ್ರಕೃತಿಯನ್ನು ಉಳಿಸಿ ಹೋಗೋಣ, ಭೂಮಿಯನ್ನು ಹಾಳು ಮಾಡೋಣ. ಹಾಳು ಮಾಡದೆ ಅದನ್ನು ನಾವು ಉಳಿಸಿಕೊಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅದರಲ್ಲಿಯೂ ಬಹಳ ಮುಖ್ಯವಾಗಿ ಇವತ್ತು ನೀರು ಅನ್ನುವಂಥದ್ದು. ನೀರು ಉಳಿದ್ರೆ ಮಾನವನ ಪ್ರಾಣ ಉಳಿಯುತ್ತೆ ಅನ್ನುವಂಥದ್ದು. ನಮಗೆ ಹಸಿವಾದಾಗ ಅಥವಾ ಇನ್ನೊಂದೇನೋ ಸುಸ್ತಾದಾಗ ಫಸ್ಟ್ ಬೇಕಾಗಿರೋದೇ ನೀರು ಅನ್ನುವಂಥದ್ದು. ಆಹಾರ ಬೇಕಾದ್ರೆ ಒಂದಿನ ಇಲ್ಲದೆ ನಾವು ಇರ್ಬೋದು, ಆದರೆ ನೀರಿಲ್ಲದೆ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಗುರುಗಳು ವಿದೇಶಕ್ಕೆ ಕರ್ಕೊಂಡೋಗಿದ್ರು, ದುಬೈಲಿ ಹೋದರೆ 2 ರೂಪಾಯಿ ಪೆಟ್ರೋಲ್ ಇದೆ. ನೀರಿನ ಬಾಟ್ಲಿ ಎಷ್ಟು ಅಂತಂದರೆ, ಕುಡಿಯೋ ನೀರು ಬೇಕಾಯ್ತು ತಗೊಂಡ್ವಿ, 150 ರೂಪಾಯಿ ಕೊಡ್ರಿ ಅಂದ್ರೆ. ನಾವು ಹೋಗಿದ್ದು 10 ವರ್ಷದ ಹಿಂದೆ 150 ರೂಪಾಯಿ ಕೊಟ್ಟು 1 ಲೀಟ್ರ್ ನೀರು ತಗೊಂಡ್ವಿ. ಅಲ್ಲಿ ಪೆಟ್ರೋಲ್ ಮಾತ್ರ 2 ರೂಪಾಯಿ ಇದೆ. ಅಂದರೆ ಅಲ್ಲಿ ಕುಡಿಯೋ ನೀರೇ ಸಿಗ್ತಾ ಇಲ್ಲ. ಅವರು ಯಾವ ನೀರು ಬಳಸ್ತಾ ಇದ್ದಾರೆ? ಸಮುದ್ರದ ನೀರನ್ನೇ ಅವರು ಫಿಲ್ಟರ್ ಮಾಡಿ ಸ್ನಾನಕ್ಕೆ ಮತ್ತೊಂದಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಕುಡಿಯೋ ನೀರನ್ನು ಭಾರತದಿಂದ ತರಿಸ್ಕೊಂತಿದ್ದಾರೆ ಅಥವಾ ಬೇರೆ ದೇಶಗಳಿಂದ ತರಿಸ್ಕೊಂತಿದ್ದಾರೆ, ಆಮದು ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥ ವಿಚಾರ ಅಲ್ಲಿ ತಿಳಿತು. ಅಂತಹ ಪರಿಸ್ಥಿತಿ ನಮ್ಮ ದೇಶದಲ್ಲಿನೂ ಬರುತ್ತೆ, ನಮ್ಮ ರಾಜ್ಯದಲ್ಲಿನೂ ಬರುತ್ತೆ. ನೀರಿನ ಸಮಸ್ಯೆ ಈ ಚಿತ್ರದುರ್ಗದಲ್ಲಿ ಮೊಳಕಾಲ್ಮೂರು ಕಡೆ ಹೋಗ್ಬಿಟ್ರೆ ಅಲ್ಲಿ ಭಾಳಷ್ಟು ತೊಂದರೆ ಆದಂಥ ಅದು ಬೆಂಗಾಡು ಇದೆ. ಅಲ್ಲಿ ಕೆರೆ ಬಂದ್ರೆ ಮಳೆ ಬಂದ್ರೆ ಬೆಳೆ, ಅಲ್ಲಿ ಮಳೆ ಬಂದ್ರೆ ಕೆರೆ ತುಂಬುತ್ತೆ. ಹಾಗಾಗಿ ಅಂತಹ ದಿನಗಳನ್ನು ನಾವು ಅಲ್ಲಿ ನೋಡಿದ್ದೀವಿ. ಅದಕ್ಕೆ ಎಲ್ಲೇ ಆಗಲಿ, ನಾವು ಎಲ್ಲೇ ಇರಲಿ, ನಾವಿರುವಂತಹ ಪರಿಸರದಲ್ಲಿ ನೀರನ್ನು ನಾವು ಹಾಳು ಮಾಡಲಾರ್ದೇ ಮಿತವಾಗಿ ಬಳಸೋಣ. ಅದನ್ನು ಮುಂದಿನ ಜನಾಂಗಕ್ಕೂ ಉಳಿಸೋಣ, ಸಂರಕ್ಷಣೆ ಮಾಡೋಣ. ಈ ರೀತಿಯಾದಂತಹ ಮಂತ್ರವನ್ನು ನಾವು ಗಟ್ಟಿ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ಇದನ್ನು ನಾನು ಆಚರಣೆ ಮಾಡಬೇಕಂತ ಎಲ್ಲ ನಾಗರಿಕರಲ್ಲಿ, ಪ್ರತಿಯೊಬ್ಬರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಸುದ್ದಿವನ್ನದವರು ನೀರು ಉಳಿಸಿ ನೆಲದ ಋಣ ತೀರಿಸಿ ಅನ್ನುವಂಥ ಒಂದು ವಿಶೇಷ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಈ ಅಭಿಯಾನವನ್ನು ನಾವೆಲ್ಲರೂ ಯಶಸ್ವಿಗೊಳಿಸೋಣ. ಈ ಒಂದು ಮಂತ್ರವನ್ನು ನಾವೆಲ್ಲರೂ ಪಾಲಿಸಬೇಕು ಅಂತ ಈ ಮುಖಾಂತರ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ.